ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ SSLC ಮೇಲೆ ಪ್ಯಾರಾಮೆಡಿಕಲ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಸಬ್ಜೆಕ್ಟಿಂದ ಕೊಲಾಯ್ಡ್ಸ್ ಈಗಾಗಲೇ ಡಿಸ್ಕಷನ್ ಮಾಡಲಾಗಿತ್ತು. ಇದು ಕ್ರಿಸ್ಟಲಾಯ್ಡ್ಸ್ ಅನ್ನೋದು ಡೆಫಿನೇಷನ್ಸ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾಯಿದ್ದೀನಿ. ಕ್ರಿಸ್ಟಲಾಯ್ಡ್ಸ್ದು ಒಂದು ಡೆಫಿನೇಷನ್ ಏನಿದೆ, ಅದರ ಪ್ರಾಪರ್ಟೀಸ್ ಏನಿದ್ದಾವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ವಿಡಿಯೋ ಪೂರ್ತಿ ನೋಡಿ. ಜೊತೆಗೆ ನಿಮ್ಮ ಬೇರೆ ಬೇರೆ ಟಾಪಿಕ್ಸ್ಗಳನ್ನು ಕೂಡ ನಾನು ಅಪ್ಡೇಟ್ ಕೂಡ ಮಾಡ್ತಾಯಿದ್ದೀನಿ. ಪ್ಲೇಲಿಸ್ಟಿಗೆ ಹೋಗಿ ನೀವು ನೋಡ್ಕೊಳ್ಬೋದು. ಕ್ರಿಸ್ಟಲಾಯ್ಡ್ಸ್ ಅಂದರೆ ಏನು? ಕ್ರಿಸ್ಟಲಾಯ್ಡ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಈಸಿಲಿ ಕ್ರಿಸ್ಟಲೈಸ್ಡ್ ಫ್ರಾಮ್ ದೇರ್ ಅಕ್ವಿಯಸ್ ಸೊಲ್ಯೂಷನ್ಸ್. ಕ್ರಿಸ್ಟಲಾಯ್ಡ್ಸ್ ಅಂತಂದರೆ ದೀಸ್ ಆರ್ ದಿ ಸಬ್ಸ್ಟೆನ್ಸಸ್, ಇವುಗಳ ವಸ್ತುಗಳು ಇವು ಈಸಿಯಾಗಿ ಕ್ರಿಸ್ಟಲೈಸ್ಡ್ ಆಗ್ತವೆ. ಅಂದರೆ ಅಕ್ವಿಯಸ್ ಸೊಲ್ಯೂಷನ್ದಲ್ಲಿದ್ದಾಗ ಇವುಗಳು ಏನಾಗ್ತಾವೆ ಅಂತಂದರೆ ಹರಳು ರೂಪದಲ್ಲಿ ಪರಿವರ್ತನೆ ಕೂಡ ಆಗುವಂಥ ವಸ್ತುಗಳು ಈಸಿಯಾಗಿ ಇವೇನಾದರೂ ಕ್ರಿಸ್ಟಲೈಸ್ ಆಗ್ತವೆ. ಅಂದರೆ ಉಪ್ಪಿನ ಥರ ರೂಪದಲ್ಲಿ ಕೂಡ ಏನಾಗ್ತವೆ ಅಂದರೆ ಇವು ಬದಲಾವಣೆ ಕೂಡ ಆಗ್ಬೋದು ಇನ್ ಅಕ್ವಿಯಸ್ ಸೊಲ್ಯೂಷನ್ದಲ್ಲಿದ್ದಾಗ ಕೂಡ. ಕ್ರಿಸ್ಟಲಾಯ್ಡ್ಸ್ ಕಂಟೈನಿಂಗ್ ಮಚ್ ಸ್ಮಾಲರ್ ಪಾರ್ಟಿಕಲ್ ದ್ಯಾನ್ ದ ಕೊಲಾಯ್ಡ್ಸ್ಗಿಂತ ಇದು ತುಂಬ ಚಿಕ್ಕದಂಥ ಒಂದು ಪಾರ್ಟಿಕಲ್ಸ್ಗಳನ್ನು ಹೊಂದಿದೆ. ಉದಾಹರಣೆಗೆ ಇಲ್ಲಿ 1 ನ್ಯಾನೋಮೀಟ್ರ್ಗಿಂತ ಕಡಿಮೆ ಪಾರ್ಟಿಕಲ್ ಸೈಜನ್ನು ಹೊಂದಿರುವಂಥ ವಸ್ತುಗಳು ಕ್ರಿಸ್ಟಲಾಯ್ಡ್ಸ್ಗಳು. ಕ್ರಿಸ್ಟಲಾಯ್ಡ್ಸ್ ಕ್ವಿಕ್ಲಿ ಪಾಸಸ್ ಥ್ರೂ ದಿ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದಿ ಸೆಲ್. ಕ್ರಿಸ್ಟಲಾಯ್ಡ್ಸ್ಗಳು ಈಸಿಯಾಗಿ ಪ್ಲಾಸ್ಮಾ ಮೆಂಬ್ರೇನ್ ಒಳಗಡೆ ಈಸಿಯಾಗಿ ಅತಿ ಬೇಗನೆ ಪಾರಾಗಿ ಹೋಗುವಂಥ ಒಂದು ವಸ್ತುಗಳು ಕೂಡ ಹೌದು. ಕ್ರಿಸ್ಟಲಾಯ್ಡ್ಸ್ ಆರ್ ಹೋಮೋಜಿನಿಯಸ್ ಸಿಸ್ಟಮ್. ಹೋಮೋಜಿನಿಯಸ್ ಅಂದರೆ ಒಂದೇ ಒಂದು ಫಾರ್ಮಲ್ಲಿ ಇರುವಂಥ ವಸ್ತುಗಳು, ಅಂದರೆ ಇದರಲ್ಲಿ ಡಿಫ್ರೆಂಟಾಗಿ ನೋಡಲಿಕ್ಕೆ ಸಿಗೋದಿಲ್ಲ. ಉದಾಹರಣೆಗೆ ಈಗ ಸಕ್ಕರೆಯನ್ನು ನೀರಿನಲ್ಲಿ ಹಾಕಿದಾಗ ಸೊ ಅದು ಕಂಪ್ಲೀಟಾಗಿ ನೀರಾಗಿ ಕನ್ವರ್ಟ್ ಆಗುತ್ತೆ, ಅದರಲ್ಲಿ ಸಕ್ಕರೆ ಕಾಣಿಸೋದೇ ಇಲ್ಲ. ಆ ರೀತಿ ಅದಕ್ಕೆ ಹೋಮೋಜಿನಿಯಸ್ ಆ ರೀತಿ ಇರುವಂಥ ವಸ್ತುಗಳ ರೂಪದಲ್ಲಿ ಇದು ಕೂಡ ಇರುತ್ತೆ. ಕ್ರಿಸ್ಟಲಾಯ್ಡ್ಸ್ ಆರ್ ಕ್ಲಾಸಿಫೈಡ್ ಐಸೋಟೋನಿಕ್, ಹೈಪರ್ಟೋನಿಕ್ ಆ್ಯಂಡ್ ಹೈಪೋಟೋನಿಕ್ಸ್. ಸೊ ಇಲ್ಲಿ 3 ಥರದಂಥ ಸೊಲ್ಯೂಷನ್ ಇದ್ದಾವೆ. ಒಂದು ಐಸೋಟೋನಿಕ್ ಅಂತ ಇದೆ, ಒಂದು ಹೈಪರ್ಟೋನಿಕ್ ಮತ್ತು ಹೈಪೋಟೋನಿಕ್ ಅಂತ 3 ಥರದಂಥ ಒಂದು ಕ್ರಿಸ್ಟಲಾಯ್ಡ್ಸ್ ಇದ್ದಾವೆ. ಸೊ ಇಲ್ಲಿ ಕ್ರಿಸ್ಟಲಾಯ್ಡ್ಸ್ ಕ್ಯಾನ್ ಸ್ಟೋರ್ ಅಟ್ ರೂಮ್ ಟೆಂಪ್ರೇಚರ್. ಕ್ರಿಸ್ಟಲಾಯ್ಡ್ಗಳನ್ನ ನಾವು ಸಾಮಾನ್ಯ ರೂಮ್ ಟೆಂಪ್ರೇಚರಲ್ಲಿ ವಾತಾವರಣದಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಪ್ರಿಪ್ರೇಷನ್ ಆಫ್ ಕ್ರಿಸ್ಟಲಾಯ್ಡ್ ಈಸ್ ವೆರಿ ಈಸಿ. ಸೊ ಕ್ರಿಸ್ಟಲಾಯ್ಡ್ಸ್ಗಳನ್ನು ನಾವು ಈಸಿಯಾಗಿ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ಬೋದು. ಕ್ರಿಸ್ಟಲಾಯ್ಡ್ಸ್ ಕ್ಯಾನ್ ಆ್ಯಕ್ಟ್ ಆ್ಯಸ್ ಅ ಸೋರ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ಇವುಗಳು ಎಲೆಕ್ಟ್ರೋಲೈಟ್ಸ್ ಥರ ಕೆಲಸವನ್ನು ಮಾಡ್ತಾವೆ. ದೇಹದಲ್ಲಿ ಕ್ರಿಸ್ಟಲಾಯ್ಡ್ಸ್ಗಳು ಎಲೆಕ್ಟ್ರೋಲೈಟ್ಸ್ ಥರ ಒಂದು ಎಲೆಕ್ಟ್ರೋಲೈಟ್ ಅಂತಂದರೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರುವಂಥ ಅಯಾನುಗಳ ರೂಪದಲ್ಲಿ ಕೂಡ ಇದು ಕೆಲಸ ಮಾಡ್ತವೆ. ಕ್ರಿಸ್ಟಲಾಯ್ಡ್ಸ್ ಹ್ಯಾವ್ ಅ ಲಾಂಗರ್ ಲೈಫ್ ಟೈಮ್. ಲಾಂಗ್ ಲೈಫ್ ಅಂದರೆ ಇದನ್ನುಗಳು ನಾವು ಸ್ಟೋರ್ ಮಾಡಿಡೋದ್ರಿಂದ ಅಥವಾ ಅವುಗಳದೊಂದು ಲೈಫ್ ಸ್ಪ್ಯಾನ್ ಕೂಡ ಏನಿದೆ ಅಂದರೆ ತುಂಬ ಲಾಂಗ್ ಆಗಿದೆ. ಭಾಳಷ್ಟು ದಿನಗಳ ಕಾಲ ನಾವೇನು ಮಾಡ್ಬೋದು, ಕ್ರಿಸ್ಟಲಾಯ್ಡ್ ವಸ್ತುಗಳನ್ನು ನಾವೇನು ಮಾಡ್ಬೋದು, ಲಾಂಗರ್ ಡ್ಯೂರೇಷನ್ ತನಕ ಸ್ಟೋರ್ ಮಾಡಿಡ್ಬೋದು. ಅಥವಾ ಅವುಗಳೊಂದು ಲೈಫ್ ಟೈಮ್ ಅಂದರೆ ವಸ್ತುಗಳ ಒಂದು ಎಕ್ಸ್ಪೈರಿ ಡೇಟ್ ಅನ್ನೋದೇ ಒಂದು ಲಾಂಗ್ ಆಗಿರುತ್ತೆ. ಸೊ ಉದಾಹರಣೆಗೆ ಇಲ್ಲಿ ಸಾಲ್ಟ್ ಇರ್ಬೋದು, ಶುಗರ್, ಓಕೆ, ಆಮೇಲೆ ಯೂರಿಯಾ, ಇದು ಉದಾಹರಣೆಗಳು ಕ್ರಿಸ್ಟಲಾಯ್ಡ್ಸ್ಗೆ. ಇವುಗಳನ್ನು ನಾವು ಲಾಂಗ್ ಲೈಫಲ್ಲಿ ಕೂಡ ನೋಡಲಿಕ್ಕೆ ಸಿಗ್ತವೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ಕ್ರಿಸ್ಟಲಾಯ್ಡ್ಸ್ ಅಂದ್ರೇನು ಅಂತ.